ಇದೇ ತಿಂಗಳ 10 ಮತ್ತು 11ರಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಸ್ತುತಪಡಿಸುವ ಖೇಲೋ ಇಂಡಿಯಾ ಪ್ರಾಯೋಜಕತ್ವದ ಧಾರವಾಡ ಜಿಲ್ಲೆಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದಲ್ಲಿ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕರಾದ ಎಂಆರ್ ಪಾಟೀಲ್, ಪಟ್ಟಣದ ಹರುಭಟ್ ಹೈಸ್ಕೂಲ್ ಮೈದಾನದಲ್ಲಿ ಜರುಗುವ ಕುಂದಗೋಳ ಮತಕ್ಷೇತ್ರ ವ್ಯಾಪ್ತಿಯ ತಂಡಗಳು ಭಾಗವಹಿಸಲಿವೆ. ಇನ್ನು ಈ ಪಂದ್ಯಾವಳಿಯನ್ನು ಶಾಸಕರಾದ ಅರವಿಂದ್ ಬೆಲ್ಲದ್ ಹಾಗೂ ಮಹೇಶ್ ತೆಂಗಿನಕಾಯಿ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಳ್ಳಲಿದ್ದು, ಮಾರನೆಯ ದಿನ 11ರ ರವಿವಾರದಂದು ಮುಕ್ತಾಯಗೊಳ್ಳುವ ಪಂದ್ಯಾವಳಿಯ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಪ್ರಸ್ತುತಪಡಿಸುವ ಧಾರವಾಡ ಸಂಸದರ ಕ್ರೀಡಾ ಮಹೋತ್ಸವದ ಅಂಗವಾಗಿ ದಿನಾಂಕ 10-11ರಂದು ಕುಂದಗೋಳ ಪಟ್ಟಣದಲ್ಲಿ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡುವ ದೃಷ್ಟಿಯಿಂದ ಕಬಡ್ಡಿ ಟೂರ್ನಮೆಂಟ್ ಏರ್ಪಡಿಸಿದ್ದು, ಅದರ ಮೂಲಕವಾಗಿ ತಾಲೂಕಿನಾದ್ಯಂತ ಬರುವಂತ ಎಲ್ಲ ಕ್ರೀಡಾಪಟುಗಳು ಅದರಲ್ಲಿ ಭಾಗವಹಿಸಬಹುದು. 18ರಿಂದ ವಯಸ್ಸಿನಿಂದ ಮೇಲ್ಪಟ್ಟವರು ಅದರಲ್ಲಿ ಭಾಗವಹಿಸಬೇಕು. 2 ದಿನ ಹೊನಲು ಬೆಳಕಿನ ಕಾರ್ಯಕ್ರಮ, ದಿನಾಂಕ 10ರಂದು ಮುಂಜಾನೆ 9 ಗಂಟೆಗೆ ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಶಾಸಕರಾದಂತ ಅರವಿಂದ್ ಬೆಲ್ಲದ್ ಅವರು, ಆತ್ಮೀಯರಾದ ಮಹೇಶ್ ತೆಂಗಿನಕಾಯಿ ಅವರು ಮತ್ತು ನಾವು ಕೂಡ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಅದರಲ್ಲಿ ಭಾಗವಹಿಸ್ತೇವೆ. ಇದಲ್ದನ JDS ದ ಜಿಲ್ಲಾಧ್ಯಕ್ಷರಾದ ಗಂಗಾಧರ ಮಠ ಅವರು, ಇಲ್ಲಿ ಜೋಡಮನಿ ಅವರು, ಎಲ್ಲರೂ ಕೂಡ ಏನು JDS ಪ್ರಮುಖರು, ಭಾರತೀಯ ಜನತಾ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತೇವೆ. ಈ ಕಾರ್ಯಕ್ರಮದ ಜೊತೆಗೆ ನಾವು 2 ದಿನ ಕಾರ್ಯಕ್ರಮ ಪಂದ್ಯಾವಳಿ ನಡೆಯುತ್ತಿದ್ದು, ಮೊದಲನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ, ಅದರ ಜೊತೆಗೆ ಅದು ಒಂದು ತಾಸಿನ ಕಾರ್ಯಕ್ರಮವನ್ನು ಧಾರವಾಡ ಜಿಲ್ಲೆಯಲ್ಲಿ ಮತ್ತು ಸುತ್ತಮುತ್ತಲ ಭಾಗದಿಂದ ಬಂದಂತ ಗಾಯಕರಿಂದ ಅದು ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಕೊನೆಯ ದಿನ 11ನೇ ತಾರೀಕು ಇದೇನು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಬಂದು ಬಹುಮಾನ ವಿತರಣೆ ಮಾಡುವಂತ ಕಾರ್ಯಕ್ರಮ ಮಾಡಿದ್ದಾರೆ. ಮೊದಲನೇ ಬಹುಮಾನ 4,000, ಎರಡನೇ ಬಹುಮಾನ 20,000, 3 ಮತ್ತು 4ನೇದ್ದು 10,000, ಉತ್ತಮ ಕ್ಯಾಚು ರೈಡರು ಎಲ್ಲರಿಗೂ 5,000 ರೂಪಾಯಿ. ಪ್ರತಿಯೊಂದು ಊರಿನಿಂದ ಏನು ಕ್ರೀಡಾಪಟುಗಳು ಬರ್ತಾವು ಒಂದು ತಂಡಕ್ಕೆ ತಲಾ 2,500 ರೂಪಾಯಿ ನಾವು ಕೂಡ ಅದಕ್ಕೆ ಪ್ರೋತ್ಸಾಹನ ಮಾಡ್ತೀವಿ. ಇದರೊಳಗೆ ಭಾಗವಹಿಸಬೇಕು. ಊಟದ ವ್ಯವಸ್ಥೆ ಮತ್ತೆ ಎಲ್ಲ ವ್ಯವಸ್ಥೆಯನ್ನು ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ. ದಯವಿಟ್ಟು ಬಂದು ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸ್ಬೇಕಂತ ಎಲ್ಲರಲ್ಲಿ ಕೋರಿಕೊಳ್ಳುತ್ತೇವೆ. ನೋಂದಣಿ ಶುರು ಐತಿ. ಈಗಾಗಲೇ 50 ತಂಡದ ಮೇಲ್ಪಟ್ಟ ಆಗಿದಾವೆ. ಇನ್ನು ಎಷ್ಟು ಜನ ಬಂದ್ರು ನಾವೆಲ್ಲ ನೋಂದಣಿ ಮಾಡ್ಕೊಂತೇವೆ. 9ನೇ ತಾರೀಕು ಕಡೆ ದಿನ ಅವ್ರಿಗೆ ಡ್ರೆಸ್ ಅಂದ್ರೆ ಉಡುಪುಗಳನ್ನ ಮತ್ತೆ ಎಲ್ಲ ವ್ಯವಸ್ಥೆಯನ್ನ ಮಾನ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾಡಿಕೊಟ್ಟಿದ್ದಾರೆ. ಎಲ್ಲ ಉಚಿತ ಪ್ರವೇಶ. ಮ್ಯಾಗ ನಾವು 2,500 ರೂಪಾಯಿ ಕೊಡ್ತೀವಿ. ಸರ್ಕಾರದಲ್ಲಿ ಇದು ಪ್ರಧಾನ ಮಂತ್ರಿಗಳು ಒಂದು ಅಭಿಲಾಷೆ ಇದೆ. ಅದರ ಮೂಲಕವಾಗಿ ಎಲ್ಲ ಸಂಸದರಿಗೆ ನಿಮ್ಮ ಭಾಗದೊಳಗೆ ನೀವು ಮಾಡ್ಬೇಕಂತ ಹೇಳಿದಾರ. ಅದರ ಮೂಲಕವಾಗಿ ಗ್ರಾಮೀಣ ಭಾಗದ ಇವೇನು ನಶಿಸಿ ಹೋಗಬಾರ್ದು ಭಾರತೀಯ ಕ್ರೀಡೆಗಳಂತ ಇದಕ್ಕೆ ಉತ್ತೇಜನ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡಿದೆ. ಎಲ್ಲ ಈ ಮೊಬೈಲು ಮತ್ತು ಕ್ರಿಕೆಟು ಏನು ವಿದೇಶಿ ಆಟಗಳಿಗೆ ಮಾರುವುದಾರ ಅದನ್ನು ತಪ್ಪಿಸಿ ನಮ್ಮ ದೇಶೀಯ ಕ್ರೀಡೆಗಳಿಗೆ ನಾವು ಒಂದು ಪ್ರೋತ್ಸಾಹ ಕೊಡು ಮತ್ತು ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ನಮ್ಮ ನಿಮ್ಮ ಮೇಲೆ ಜವಾಬ್ದಾರಿ ಇದೆ.